Ninth question. Explain the functions of Central Public Service Commission. ಕೇಂದ್ರ ನಾಗರಿಕ ಸೇವಾ ಇಲಾಖೆ ಅಥವಾ ಕೇಂದ್ರ ನಾಗರಿಕ ಸೇವಾ ಆಯೋಗ ಅಥವಾ ಇಲಾಖೆ. ಓಕೆ, ಸೊ ಇದರ ಕಾರ್ಯಗಳು ಏನು ಅಂತ ಕೇಳಿದ್ದಾರೆ. ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ವಿ ವಿಲ್ ಸಿ ಒನ್ ಬೈ ಒನ್. First one, to conduct competitive examinations for the recruitment to the post of Group A and B of Union Government. ಅಂದ್ರೆ ಕೇಂದ್ರ ಸರ್ಕಾರದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡುವುದು, ನಡೆಸುವುದು ಇದರ ಕೆಲಸ. ಸ್ಪರ್ಧಾತ್ಮಕ ಪರೀಕ್ಷೆಗಳು. ಓಕೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ, ಕೇಂದ್ರದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸುವುದು ಮೊದಲನೇ ಕಾರ್ಯ. ಫಸ್ಟ್ ಫಂಕ್ಷನ್ ಈಸ್ ಟು ಕಂಡಕ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಗ್ರೂಪ್ ಎ ಅಂಡ್ ಗ್ರೂಪ್ ಬಿ post of the union government. Second one, to conduct personality test for direct recruitment. ಓಕೆ, ಡೈರೆಕ್ಟ್ ಅಪಾಯಿಂಟ್ಮೆಂಟ್, ನೇರ ನೇಮಕಾತಿಗೆ ನಡೆಯುವಂತಹ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡೋದು. ರಿಟರ್ನ್ ಎಕ್ಸಾಮ್ ಆದ್ಮೇಲೆ, ಲಿಖಿತ ಪರೀಕ್ಷೆ ಆದ ಮೇಲೆ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡ್ತಾರೆ ಮಕ್ಕಳೇ. ಸೊ ಆ ಪರ್ಸನಾಲಿಟಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡೋದು ಕೂಡ ಯೂನಿಯನ್ ಆರ್ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಒಂದು ಕೆಲಸ. Third one, to advise the government on the guidelines to be followed in promotion and transfer of various posts. ಇಲ್ಲಿ ಇಂಟರ್ನಲ್ ಅಪಾಯಿಂಟ್ಮೆಂಟ್ ಅಂತ ಕರಿತೀವಿ ಇದನ್ನ, ಇಂಡೈರೆಕ್ಟ್ ಅಪಾಯಿಂಟ್ಮೆಂಟ್ ಅಂತ ಕರಿತೀವಿ ಅಲ್ವಾ. So you have seen the difference between direct and indirect appointment. That is done through promotion and transfer. Okay, so guidelines or ನಿಯಮಾವಳಿಗಳು. ಗೈಡ್ಲೈನ್ಸ್ ಅಂತಂದ್ರೆ ನಿಯಮಾವಳಿಗಳು. There will be certain guidelines. Who will lay down these guidelines? These guidelines are advised or laid down by the Central Public Service Commission. According to those guidelines only promotions and transfer for various posts will be done, students. Okay, so ಈ ನೇರ ಇಂಡೈರೆಕ್ಟ್ ಅಥವಾ ಪರೋಕ್ಷ ನೇಮಕಾತಿ ಏನ್ ಮಾಡ್ತೀವಿ ಯಾವುದರ ಮುಖಾಂತರ? ಪ್ರಮೋಷನ್, ಬಡ್ತಿ ಮತ್ತು ವರ್ಗಾವಣೆಯ ಮುಖಾಂತರ. ಈ ಬಡ್ತಿ ಮತ್ತು ವರ್ಗಾವಣೆಗಳನ್ನ ಕೆಲವೊಂದು ನಿಯಮಾವಳಿಗಳ ಪ್ರಕಾರ ಮಾಡಲಾಗತ್ತೆ. ಸೊ ಈ ನಿಯಮಾವಳಿಗಳನ್ನ ಹಾಕಿಕೊಡುವುದು ಕೇಂದ್ರ ನಾಗರಿಕ ಸೇವಾ ಆಯೋಗದ ಒಂದು ಕೆಲಸ. ನಾಲ್ಕನೇದಾಗಿ, ಫೋರ್ತ್ ಒನ್, ಟು ಅಡ್ವೈಸ್ ಗವರ್ಮೆಂಟ್ ಟು ಟೇಕ್ ಡಿಸಿಪ್ಲಿನರಿ ಆಕ್ಷನ್ಸ್ ಅಗೇನ್ಸ್ಟ್ ದ ಮಿಸ್ಕಂಡಕ್ಟ್ ಆಫ್ ದ ಅಫಿಷಿಯಲ್ಸ್ ಇನ್ ದ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಅಂತಂದ್ರೇನು? ಸೆಂಟ್ರಲ್, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನೌಕರರು, ಅಫಿಷಿಯಲ್ಸ್, ಅಧಿಕಾರಿಗಳು ಏನಾದ್ರೂ ಮಿಸ್ಕಂಡಕ್ಟ್ ಅಂತಂದ್ರೆ ಯಾವುದೇ ರೀತಿಯ ನಿಯಮಾವಳಿಗಳನ್ನು ಮುರಿದರೆ ಅಥವಾ ಅವರ ಬಿಹೇವಿಯರ್ ಅಲ್ಲಿ ಏನಾದ್ರೂ ಚೇಂಜಸ್ ಬಂದ್ರೆ, ಅಥವಾ ಮಿಸ್ಕಂಡಕ್ಟ್ ಅಂತಂದ್ರೆ ಅವರು ಕೆಲಸಕ್ಕೆ ಅವರಿಗೆ ಅವರ ವಿರುದ್ಧವಾಗಿ ಆಕ್ಷನ್ಸ್ ನ ತಗೊಳ್ಳೋದು, ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳುವುದು ಈ ಆಯೋಗದ ಒಂದು ಕೆಲಸ. ಟು ಅಡ್ವೈಸ್ ಗವರ್ಮೆಂಟ್, ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು. ಓಕೆ, ಸರ್ಕಾರಕ್ಕೆ ಶಿಸ್ತು ಕ್ರಮಗಳನ್ನ ತೆಗೆದುಕೊಳ್ಳುವಂತೆ ಅಡ್ವೈಸ್ ಮಾಡೋದು. ಈ ಡಿಸಿಪ್ಲಿನರಿ ಆಕ್ಷನ್ಸ್ ನ ತಗೊಳ್ಳೋದಿಕ್ಕೆ ಅದನ್ನ ಯಾರು ಮಾಡ್ತಾರೆ? ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇಟ್ ವಿಲ್ ಅಡ್ವೈಸ್ ದ ಗವರ್ಮೆಂಟ್ ಟು ಟೇಕ್ ಡಿಸಿಪ್ಲಿನರಿ ಆಕ್ಷನ್ಸ್ ಅಗೇನ್ಸ್ಟ್ ದ ಅಫಿಷಿಯಲ್ಸ್ ಆಫ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ ಹೂ ವೈಲೇಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಗಳನ್ನ ಮುರಿದರೆ ಅಂತ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತೆ ಅಡ್ವೈಸ್ ಮಾಡೋದು ಗವರ್ಮೆಂಟ್ಗೆ
ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಒಂದು ಕೆಲಸ. ಕೊನೆಯದಾಗಿ ಟು ಅಡ್ವೈಸ್ ಗವರ್ಮೆಂಟ್ ಆನ್ ಎನಿ ಮ್ಯಾಟರ್, ಯಾವುದೇ ವಿಷಯದ ಬಗ್ಗೆ ಇನ್ಸ್ಟ್ರಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಯಾವುದೇ ವಿಷಯದ ಬಗ್ಗೆ ರಾಷ್ಟ್ರಪತಿಗಳ ಆದೇಶದಂತೆ ಅಡ್ವೈಸ್, ಸಲಹೆಯನ್ನ ಸರ್ಕಾರಕ್ಕೆ ನೀಡುವುದು ಕೂಡ ಸೆಂಟ್ರಲ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಓಕೆ, ಸೊ ಅವರು ರಾಷ್ಟ್ರಪತಿಗಳ ಆದೇಶದಂತೆ ಸರ್ಕಾರಗಳಿಗೆ ಒಂದು ಸಲಹೆಯನ್ನ ನೀಡ್ತಾರೆ. ಟು ಅಡ್ವೈಸ್ ಗವರ್ಮೆಂಟ್ ಆನ್ ಎನಿ ಮ್ಯಾಟರ್ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಆಫ್ ದ President of India. These 5 are the functions of Central Public Service Commission.